ಸಚಿವರಿಗೆ ಹೈಕಮಾಂಡ್ ಶಾಕ್ ನೀಡುತ್ತಾ ಸದ್ಯದಲ್ಲೇ ಬಜೆಟ್ ಬಳಿಕ ಸಂಪುಟ ಪುನರ್ರಚನೆ ಫಿಕ್ಸ್. ಮಾರ್ಚ್ ನಂತರ ಸಿಎಂ ಸಂಪುಟ ಪುನರ್ರಚನೆ ಫಿಕ್ಸ್ ಆಯ್ತಾ? ಹಾಗಾದ್ರೆ ಕಾಂಗ್ರೆಸ್ನ 7 ಸಚಿವರಿಗೆ ಹೈಕಮಾಂಡ್ ಶಾಕ್ ನೀಡೋದಕ್ಕೆ ಸಿದ್ಧ ಆಗಿದೆ. ಮಾರ್ಚ್ 7 ಬಜೆಟ್ನ ನಂತರ ಸಿಎಂ ಸಂಪುಟದ ಪುನರ್ರಚನೆ ಆಗುತ್ತಾ? ಸಿದ್ದರಾಮಯ್ಯ ಸಂಪುಟದ 7 ಸಚಿವರಿಗೆ ಗೇಟ್ ಪಾಸ್ ಸಿಗುತ್ತಾ? ಹಾಗಾದ್ರೆ ಸಂಪುಟ ಪುನರ್ರಚನೆಗೆ ಈಗ ಹೈಕಮಾಂಡ್ ಮುಂದಾಗಿದೆ. ಸಚಿವ ಸ್ಥಾನವನ್ನ ಕಳೆದುಕೊಳ್ಳುವ ಆ 7 ಸಚಿವರು ಯಾರ್ಯಾರು? ಹಾಗಾದ್ರೆ ಮಾರ್ಚ್ 7ಕ್ಕೆ ಬಜೆಟ್ ಇದೆ. ಬಜೆಟ್ನ ನಂತರ ಸಂಪುಟದ ಪುನರ್ರಚನೆ ಆಗುತ್ತಾ? ಹೈಕಮಾಂಡ್ ಈ ಬಗ್ಗೆ ಹಾಗಾದ್ರೆ ನಿರ್ಧಾರವನ್ನ ಕೈಗೊಂಡಿದೆಯಾ? ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟದಲ್ಲಿ ಯಾವ ಸಚಿವರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಅವರ ಕಾರ್ಯವೈಖರಿಯ ರಿಪೋರ್ಟ್ ಹೈಕಮಾಂಡ್ನ ವರಿಷ್ಠರನ್ನ ಸೇರಿದೆ. ಅದರ ಮೌಲ್ಯಮಾಪನ ಸಹ ಆಗ್ತಾ ಇದೆ. ಇದರ ಮಧ್ಯೆ ಬಜೆಟ್ನ ಮಂಡನೆಯ ನಂತರ 7 ಸಚಿವರಿಗೆ ಗೇಟ್ ಪಾಸ್ ನೀಡಲಾಗುತ್ತೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾರ್ಯಾರಿಗೆ ಹಾಗಾದ್ರೆ ಕೋಕ್ ನೀಡಲಾಗುತ್ತೆ ಸಚಿವ ಸಂಪುಟದಿಂದ? ಸಿದ್ದರಾಮಯ್ಯ ಸಂಪುಟದ 7 ಸಚಿವರಿಗಂತೂ ಗೇಟ್ ಪಾಸ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹಾಗಾದ್ರೆ ಯಾರ್ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ? ಯಾರ ಕಾರ್ಯವೈಖರಿ ಅಸಮಾಧಾನಕ್ಕೆ ಕಾರಣ ಆಗಿದೆ? ಹಾಗಾದ್ರೆ ಈಗ ಎಲ್ಲ ಸಚಿವರಲ್ಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡವಡವ ಶುರುವಾಗಿದೆ. ಕಾಂಗ್ರೆಸ್ನ ಆ 7 ಸಚಿವರು ಯಾರು? ಸಂಪುಟದಿಂದ ಹೊರಬರೋದಕ್ಕೆ ಈಗ ಸಿದ್ಧ ಆಗಬೇಕಾಗತ್ತೆ. ಆ 7 ಸಚಿವರು ಯಾರ್ಯಾರು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮಾರ್ಚ್ 7ಕ್ಕೆ ಬಜೆಟ್ ಮಂಡನೆ ಆಗುತ್ತೆ ಸಿದ್ದರಾಮಯ್ಯ ಸರ್ಕಾರದಿಂದ. ಮಾರ್ಚ್ ನಂತರ ಹಾಗಾದ್ರೆ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ. ಹೈಕಮಾಂಡ್ ಈಗಾಗಲೇ ಅದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. 7 ಸಚಿವರ ರಾಜೀನಾಮೆ ಪಡೆಯೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ಕಳಪೆ ಸಾಧನೆ, ಗುಂಪುಗಾರಿಕೆ ಸಚಿವರಿಗೆ ಈಗ ಡವಡವ ಶುರುವಾಗಿದೆ. ಲೋಕಸಭೆ ಚುನಾವಣೆ ಫಲಿತಾಂಶವೂ ಸಹ ಗಣನೆಗೆ ಪಡೆಯಲಾಗಿದೆ. ಪ್ರದೇಶವಾರು, ಜಾತಿವಾರು ಆಧಾರದ ಮೇಲೂ ಸಹ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೂ ಸಹ ಮಾಹಿತಿಯನ್ನ ನೀಡಲಾಗಿದೆ ಹೈಕಮಾಂಡ್ ನಿಂದ. ಕಳಪೆ ಸಾಧನೆ ಮಾಡಿದವರು, ಗುಂಪುಗಾರಿಕೆ ಮಾಡ್ಕೊಂಡು ಓಡಾಡ್ತಾ ಇರೋರು ಎಲ್ರಿಗೂ ಸಹ ಈಗ ಆತಂಕ ಶುರುವಾಗಿದೆ. ನಮ್ ಕತೆ ಏನಾಗತ್ತೆ ಅಂತ. ಯಾಕಂದ್ರೆ ಹೈಕಮಾಂಡ್ ಈ ವಿಚಾರವನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ. ಗುಂಪುಗಾರಿಕೆ ಮಾಡಿಕೊಂಡು ಹೇಳಿಕೆಗಳನ್ನ ನೀಡ್ತಾ ಇರುವಂತಹ ವಿಚಾರವಾಗಿರ್ಬೋದು, ಕಳಪೆ ಸಾಧನೆ ಆಗಿರ್ಬೋದು, ಎಲ್ಲವನ್ನ ಸಹ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತೇಶ್, ಹಾಗಾದ್ರೆ ಮಾರ್ಚ್ 7ರ ನಂತರ ಸಂಪುಟದ ಸರ್ಜರಿ ಫಿಕ್ಸ್ ಆಯ್ತಾ? 7 ಸಚಿವರಿಗೆ ಹಾಗಾದ್ರೆ ಡವಡವ ಶುರುವಾಗಿದೆಯಾ? ಪ್ರಗತಿ, ಈಗಾಗಲೇ ಕಾರ್ಯವೈಖರಿ ವರದಿಯನ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪಡೆದುಕೊಂಡಿದ್ದಾರೆ. ಈ ವರದಿಯ ಅಧ್ಯಯನಕ್ಕಾಗಿ ಎಐಸಿಸಿ ಹಂತದಲ್ಲಿ ಒಂದು ಟೀಮ್ ಅನ್ನು ಕೂಡ ರಚನೆ ಮಾಡಿದ್ದಾರೆ. ಈ ಟೀಮ್ ರಚನೆ ಆದ ಮೇಲೆ ಅವರ ಕಾರ್ಯವೈಖರಿಯ ಬಗ್ಗೆ ಅಧ್ಯಯನ ಕೂಡ ನಡೆಸಿದ್ದಾರೆ. ಈಗ ದೆಹಲಿಗೆ ಹೋಗ್ತಾ ಇರುವಂತಹ ಸಚಿವರ ಮೌಲ್ಯಮಾಪನ ಕೂಡ ನಡೀತಾ ಇದೆ. ಯಾರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅವರ ವರ್ಕ್ ರಿಪೋರ್ಟ್ ಅನ್ನು ಇಟ್ಕೊಂಡು ಅವರ ಮೌಲ್ಯಮಾಪನ ಕೂಡ ರೆಡಿ ಆಗ್ತಾ ಇದೆ. ಸಚಿವ ಸಂಪುಟದ ಪುನರ್ರಚನೆ ಈ ಹಿಂದೆನೇ ಆಗಬೇಕಾಗಿತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಆಗ ಚುನಾವಣೆ ಇದೆ ಬೇಡ ಅನ್ನುವ ಕಾರಣಕ್ಕಾಗಿ ಅದರ ಮುಂದೂಡಲ್ಪಟ್ಟಿತ್ತು. ಆ ಬಳಿಕ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಂಪುಟ ಪುನರ್ರಚನೆ ಆಗಲಿ ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸಿದ್ರು. ಆಗ್ಲೂ ಕೂಡ ಮುಂದೆ ಹೋಗಿತ್ತು. ಸೊ ಈಗ ಸದ್ಯ ಬಣಬಡಿದಾಟದ ಈ ಸಂದರ್ಭದಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬಜೆಟ್ ಸೆಷನ್ನ ಬಳಿಕ ಕ್ಯಾಬಿನೆಟ್ ಪುನರ್ರಚನೆ ಮಾಡುವಂತ ತೀರ್ಮಾನವನ್ನ ಹೈಕಮಾಂಡ್ ತಗೊಂಡಿದೆ. ಅದರ ಹಿನ್ನೆಲೆಯಲ್ಲಿ ಸಚಿವರುಗಳನ್ನ ಕರೆದಾಗಂತಾದ್ರೆ ಸಚಿವರುಗಳು ಹೈಕಮಾಂಡ್ ನಾಯಕರ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರ ಮೌಲ್ಯಮಾಪನವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಹೇಗೆ ಮೌಲ್ಯಮಾಪನ ಅಂದ್ರೆ ಏನು? ಈ ಹಿಂದೆಯೇ ಒಂದಷ್ಟು ಪ್ರಶ್ನಾವಳಿಗಳನ್ನ ಸಚಿವರಿಗೆ ಎಐಸಿಸಿದಲ್ಲೇ ನೀಡಲಾಗಿತ್ತು. ಅಂದ್ರೆ ನೀವು ಮಾಡ್ತಾ ಇರುವಂತಹ ತೀರ್ಮಾನಗಳು, ನೀವು ಕೈಗೊಂಡಂತ ಇಲಾಖೆಯಲ್ಲಿ ನೀವು ತೆಗೆದುಕೊಂಡಂತ ತೀರ್ಮಾನಗಳು ಪಕ್ಷ ಸಂಘಟನೆಗೆ ಹೇಗೆ ಕೆಲಸ ಮಾಡ್ತಾ ಇದೆ, ಸರ್ಕಾರದ ವರ್ಚಸ್ಸನ್ನ ಹೇಗೆ ವೃದ್ಧಿ ಮಾಡ್ತಾ ಇದೆ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವರು ಎಷ್ಟು ಬಾರಿ ಜಿಲ್ಲೆಗಳಿಗೆ ವಿಸಿಟ್ ಮಾಡಿದ್ದೀರಿ ಮತ್ತು ಅಲ್ಲಿನ ಜಿಲ್ಲಾಧ್ಯಕ್ಷರುಗಳ ಜೊತೆಗೆ ಎಷ್ಟು ಸಭೆಗಳನ್ನ ಮಾಡಿದ್ದೀರಿ ಮತ್ತು ನೀವು ತೆಗೆದುಕೊಂಡಂತ ಹೊಸ ಯೋಜನೆಗಳು ಪಕ್ಷ ಸಂಘಟನೆಗೆ ಹೇಗೆ ಸಹಕಾರಿಯಾಗಿದೆ, ಹೀಗೆ ಹಲವು ಪ್ರಶ್ನೆಗಳನ್ನ ಇಟ್ಟು ಅದಕ್ಕೆ ಉತ್ತರ ಪಡೆದುಕೊಳ್ಳುವಂತ ಪ್ರಯತ್ನವನ್ನ
ಹೈಕಮಾಂಡ್ ಮಾಡಿತ್ತು. ಆ ಉತ್ತರವನ್ನು ಪಡೆದ ಮೇಲೆ ಅದರ ಮೇಲೆ ಅಂದ್ರೆ ಆ ಉತ್ತರದ ಮೇಲೆ ಅಧ್ಯಯನ ಮಾಡಲಿಕ್ಕೆ ಮತ್ತು ಯಾರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಅನಲೈಸ್ ಮಾಡೋದಕ್ಕೆ AICC ಮಟ್ಟದಲ್ಲಿ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಈ ಹಿಂದೆ AICC ನಾಯಕರು ಬಂದಂತ ಸಂದರ್ಭ ಅಂದ್ರೆ KC ವೇಣುಗೋಪಾಲ್, ಸುರ್ಜೇವಾಲಾ ಬಂದಾಗ 7 ಜನರ ಹೆಸರನ್ನ ತೆಗೆದುಕೊಂಡು ಬಂದಿದ್ರು. ಇಮಿಡಿಯೇಟ್ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಈ 7 ಸಚಿವರನ್ನ ಕೈ ಬಿಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ತಾಕೀತು ಮಾಡಿದ್ರು. ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಅನ್ನುವ ಕಾರಣಕ್ಕಾಗಿ CM ಮತ್ತು DCM ಇಬ್ಬರೂ ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕಾಗಿ ಅದು ಮುಂದೂಗಿತ್ತು. ಈಗ ಈ ಸಚಿವ ಸಂಪುಟದ ಪುನರ್ರಚನೆ ಆಗದೇ ಇದ್ರೆ ಈ ಜಟಾಪಟಿಗಳು, ಈ ಬಹಿರಂಗ ಹೇಳಿಕೆಗಳು, ಪಕ್ಷದ ಒಳಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಕಡಿವಾಣ ಹಾಕಬೇಕು ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು. ಜೊತೆಗೆ ಆ ಮೂಲಕ ಹೈಕಮಾಂಡ್ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿಂಜರಿಯಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ತಯಾರಿಗಳು ನಡೆದಿದೆ. ಸೊ ಬಹುಶಃ ಬಜೆಟ್ ಸೆಷನ್ನ ಬಳಿಕ ನಿಶ್ಚಿತವಾಗಿಯೂ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ KPCC ಅಧ್ಯಕ್ಷರ ಸ್ಥಾನದ ಬದಲಾವಣೆಯ ಬಗ್ಗೆಯೂ ಕೂಡ ಖರ್ಗೆ ಅವರು ತಮ್ಮ ಆಪ್ತರ ಬಳಿ ಮಾತನಾಡಿಕೊಂಡಿದ್ದಾರೆ. ಹಾಗಾಗಿ ಇಬ್ಬರ ಪ್ರಮುಖ ಹೆಸರುಗಳು ಕೂಡ ಮುಂಚೂಣಿಯಲ್ಲಿದ್ದಾವೆ. ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಹೈಕಮಾಂಡ್ ಪ್ರತಿನಿಧಿಯನ್ನೇ KPCC ಅಧ್ಯಕ್ಷರನ್ನಾಗಿ ಮಾಡುವಂತಹ ಒಲವನ್ನ ಖರ್ಗೆ ಇಟ್ಕೊಂಡಿದ್ದಾರೆ. KPCC ಅಧ್ಯಕ್ಷರ ಬದಲಾವಣೆ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಎರಡನ್ನೂ ಒಟ್ಟಿಗೆ ಮಾಡೋದ್ರ ಮೂಲಕ ಒಂದು ಮೆಸೇಜ್ ಅನ್ನ ಹೈಕಮಾಂಡ್ ಪಾಸ್ ಮಾಡುತ್ತೆ. ನಾವು ಸ್ಟ್ರಾಂಗ್ ಇದೀವಿ, ಎಂಥದ್ದೇ ತೀರ್ಮಾನವನ್ನು ಕೂಡ ನಾವು ತೆಗೆದುಕೊಳ್ಳೋದಕ್ಕೆ ಹಿಂಜರಿಯಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೂಡ ಹೈಕಮಾಂಡ್ ಪಾಸ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ಮೌಲ್ಯಮಾಪನ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದ್ದಾವೆ. ಪ್ರಗತಿ, ಇನ್ನು ಮಾರುತೇಶ್, ಸಂಪುಟ ಪುನರ್ರಚನೆಗೆ ಈ ರಿಪೋರ್ಟ್ ಕಾರ್ಡ್ ಮಾತ್ರ ಮಾನದಂಡ ಆಗಿರುತ್ತಾ? ಅಲ್ಲ, ರಿಪೋರ್ಟ್ ಕಾರ್ಡ್ ಅನ್ನುವಂಥದ್ದು ಕೇವಲ ಇವರು ಸಚಿವರಾಗಿ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡಿದ್ದೀರಾ ಅನ್ನುವಂಥದ್ದು ಒಂದು. ಈ ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಇಲಾಖೆ ಇತ್ತು, ನೀವು ಬಂದ ಮೇಲೆ ಇಲಾಖೆಯನ್ನ ಹೇಗೆ ಇಂಪ್ರೂವ್ ಮಾಡಿದ್ದೀರಾ ಅಥವಾ ಬದಲಾವಣೆಗಳು ಏನು ಮಾಡಿದ್ದೀರಾ, ಮತ್ತು ಯಾವುದೇ ಹೊಸ ಯೋಜನೆಗಳನ್ನು ನೀವೇನು ತೆಗೆದುಕೊಂಡು ಬಂದಿದ್ದೀರಿ ಇಲಾಖೆಯಲ್ಲಿ, ಇದು ಪಕ್ಷದ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಥವಾ ಪಕ್ಷ ಸಂಘಟನೆಗೆ ಈ ತೀರ್ಮಾನಗಳು ಪೂರಕವಾಗಿ ಇದವಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕೇಳಿದ್ರು. ಇದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು ಜಿಲ್ಲೆಗಳಲ್ಲಿ ಎಷ್ಟು ಸಭೆಗಳನ್ನ ಮಾಡಿದ್ದೀರಾ, ಎಷ್ಟು ಜಿಲ್ಲಾಧ್ಯಕ್ಷರುಗಳ ಜೊತೆ ಸಭೆಗಳಾಗಿದ್ದಾವೆ, ಬ್ಲಾಕ್ ಮತ್ತು ಮಂಡಲ ಪಂಚಾಯಿತಿ ಅಂದ್ರೆ ಮಂಡಲ ಅಧ್ಯಕ್ಷರ ಜೊತೆಗೆ ಎಷ್ಟು ಸಭೆಗಳನ್ನು ಮಾಡಿದ್ದೀರಿ, ಮತ್ತು ಅವರ ಜೊತೆಗಿನ ನಿಮ್ಮ ಒಡನಾಟ ಹೇಗಿದೆ, ಸಂಘಟನೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಂದ್ರೆ ರಾಜ್ಯ ವ್ಯಾಪ್ತಿ ಸಂಘಟನೆ ಬೇರೆ, ಜಿಲ್ಲಾ ವ್ಯಾಪ್ತಿಯ ಸಂಘಟನೆಗಳ ಸಭೆಗಳನ್ನು ಎಷ್ಟು ಮಾಡಿದ್ದೀರಿ, ಈ ಎಲ್ಲ ವಿವರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇದೊಂದೇ ಮಾನದಂಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ AICC ಕೂಡ ತನ್ನದೇ ಸೋರ್ಸ್ನಲ್ಲಿ ಮತ್ತೊಂದು ವರದಿಯನ್ನು ಪಡೆದುಕೊಂಡಿದೆ. ಒಂದು KPCC ಇಂದ ವರದಿ ರವಾನೆಯಾಗಿದೆ, ಮುಖ್ಯಮಂತ್ರಿಗಳು ತಮ್ಮ ಸಚಿವರ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ AICC ನೇರವಾಗಿ ತಮ್ಮದೇ ಸೋರ್ಸ್ನ ಮೂಲಕ ಕೂಡ ವರದಿಯನ್ನ ಪಡೆದುಕೊಂಡಿದೆ. ಹೀಗಾಗಿ ಕೇವಲ ಸಚಿವರ ಕಾರ್ಯವೈಖರಿ ಒಂದೇ ಪುನರ್ರಚನೆಗೆ ಮಾನದಂಡ ಆಗಲ್ಲ. ಅವರ ನಡವಳಿಕೆಗಳು ಮತ್ತು ಅವರ ಇಲಾಖೆಯಲ್ಲಿ ಕೇಳಿಬರುವಂತಹ ಭ್ರಷ್ಟಾಚಾರದ ಆರೋಪಗಳು, ಅವರ ಕಾರ್ಯವೈಖರಿ ಜೊತೆಗೆ ಏನು ಕೆಲಸ ಮಾಡಿದ್ದಾರೆ, ಏನು ಕೆಲಸ ಮಾಡಿಲ್ಲ, ಇದು ಕೂಡ ಕನ್ಸಿಡರ್ ಆಗುತ್ತೆ. ಕೇವಲ ಪ್ರಶ್ನಾವಳಿಗಳನ್ನು ಕೊಟ್ಟು ಉತ್ತರ ಪಡೆದುಕೊಂಡಿರೋದು ಮಾತ್ರ ಅಲ್ಲದೆ ಅವರ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಚೇಂಜ್ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಜಿಲ್ಲಾವಾರು, ಪ್ರಾದೇಶಿಕವಾರು, ಜೊತೆಗೆ ಪ್ರಾತಿನಿಧ್ಯ ಇಲ್ಲದಿರುವಂತಹ ಜಿಲ್ಲೆಗಳಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಸಾಕಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಆ ಜಿಲ್ಲೆಗಳನ್ನು ಕೂಡ ಈ ಬಾರಿ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಒಂದಷ್ಟು ಜನ ಸೀನಿಯರ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಬೇಸರಗಳಿದ್ದಾವೆ. ಸೊ ಅವರಿಗೂ ಕೂಡ ಪುನರ್ರಚನೆ ವೇಳೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಇಂಗಿತ ಹೈಕಮಾಂಡ್ ಅಲ್ಲಿ ಇದೆ. ಪ್ರಗತಿ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.